ಈ ರೊಟ್ಟಿ ಎಲ್ಲ ಸುಟ್ಟಾದ್ಮೇಲೆ ಒಂದ್ 4-5 ತರದ ಪುಡಿ ಚಟ್ನಿ ಮಾಡಿಟ್ಬಿಡ್ತೀನಿ. ಕಣೆ ಅಮ್ಮಯ್ಯ, ಹಂಗೆ ಮಾಡು. ಒಂದಿಟ್ಟು ಕಡಲೆಕಾಳೆಲ್ಲ ಜಾಸ್ತಿ ಹುರಿದಾಕಿ ಮಾಡಿಡು ದಪ್ಪನೆಗೆ. ಮನೆಗಿದ್ರೆ ಅವಾಗ ಹಾಕ್ಕೊಂಡು ತಿಂತಾರೆ ರೊಟ್ಟಿಗೆ. ಸರಿ ಕಣತ್ತೆ, ಹಂಗೆ ಮಾಡ್ತೀನಿ. ಅರೆ 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 ಅರೆ, ಅತ್ತೆಗೂ ಸೊಸೆಗೂ ರೊಟ್ಟಿಗೆ ತಯಾರಿಗೆ ನಡೀತಾ ಇದೆ. ಕಣೆ ಪಾಟಿ, ಬಾ ಬಾ, ಏನೋ ಅಪರೂಪಕ್ಕೆ ಬಂದಿಲ್ಲ, ಬಾ ಕೂತ್ಕೋ ಬಾ. ಮುದ್ದೆ ತಿನ್ನೋದು ಏನು ಅಂತಂದು ಇವತ್ತು ಹಂಗೆ ರೊಟ್ಟಿ ಬಡಿತಿದ್ವಿ. ರೊಟ್ಟಿನಾರ ಮಾಡಿಟ್ರೆ ಪುಡಿ ಚಟ್ನಿಗಳು ಮಾಡಿಟ್ರೆ ಅವಾಗ ಹಾಕಿನ ತಿನ್ನಕ್ ಬರ್ತತಿ ಅಂತಂದು ಮಾಡಿಡ್ತಾ ಇದ್ವಿ ಇಬ್ರು. ಬಾ ಬಾ ಕೂತ್ಕೋ ಬಾ. ಅರೆ ಅಜ್ಜಿ, ಇಷ್ಟೊಂದು ರೊಟ್ಟಿಗೆ ಮಾಡ್ತಾ ಇದ್ದೀರಾ? ಕಣೆ, ರೊಟ್ಟಿ ಬಡ್ದಿಟ್ರೆ ಯಾವಾಗ ಬೇಕಾದ್ರೂ ತಿನ್ನಕ್ ಬರ್ತವೆ ಅಂತಂದು ಒಂದೇ ಸಲಿಗೆ ಮಾಡಿಡ್ತಾ ಇದೀವಿ. ನಮ್ಮ ಮನೆಗೆ ಯಾವಾಗ್ಲೂ ರೊಟ್ಟಿಗಳು ಇರ್ಬೇಕು. ಈ ಕಟ್ಟಿ ಅಂದ್ರು ಅವನ್ನೇ ಸಾರು ಯಾಕಂದ್ ಮುರ್ಕೊಂಡ್ ತಿಂತಾರೆ. ಅರೆ ಅಜ್ಜಿ, ನಮ್ದುಕ್ಕಿ 1-2 ರೊಟ್ಟಿಗೆ ಕೊಡಿ. ನಮ್ದುಕ್ಕೆ ನಿಮ್ದುರ್ಕಿ ರೊಟ್ಟಿಗೆ ಅಂದ್ರೆ ತುಂಬಾಗೆ ಇಷ್ಟ. ಅಯ್ಯೋ, ಈಸ್ಕಳೆ ಮಾಡ್ಗಿತ್ತಿ, ಯಾರು ಬೇಡ ಅಂದ್ರು ನೀನ್ ಕೇಳೋದು ಹೆಚ್ಚ, ನಾವು ಕೊಡೋದು ಹೆಚ್ಚ. ತಗೊಂಡೋಗಂತ ಹೋಗಕ್ಕಾರ. ಅರೆ ಅಜ್ಜಿ, ನಿಮ್ದಕ್ಕೆ ರೊಟ್ಟಿ ತುಂಬಾ ರುಚಿಗೆ ಇರುತ್ತೆ. ನಮ್ದಕ್ಕೆ ಸಬ್ಜಿಗೆ ನಿಮ್ದಕ್ಕೆ ರೊಟ್ಟಿ ತುಂಬಾ ಕಾಂಬಿನೇಷನ್ಗೆ ಚೆನ್ನಾಗೇ ಇರುತ್ತೆ. ಅಷ್ಟೊಂದು ರುಚಿಯಾಗಿರ್ತೇನು? ತಗೊಂಡೋಗಂತ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಂಡೋಗು. ಏನಿವತ್ತೆ ಬಡ್ದಿರೋ ರೊಟ್ಟಿ ಎಲ್ಲ ಬೇರೆಯವರಿಗೆ ಒಂಚಂಗ್ ಕಾಣ್ತೈತೆ. ರೊಟ್ಟಿನ ಒಂದೇಕಿತ ಮಾಡಿಟ್ರೆ ಒಂದು ವಾರಗಟ್ಲೆ ಬರ್ತವೆ. ಮಧ್ಯೆ ಅಡುಗೆ ಮಾಡೋದು ತಪ್ತತಿ ಅಂತಂದು ನಾನಿವತ್ತು ಇಟ್ಟೊಂದಿಟ್ಟು ಕಾಯಿಸಿ ರೊಟ್ಟಿ ಬಡಿಯೋಕೆ ಹಚ್ಚಿದ್ರೆ ಇವತ್ತೇ ಎಲ್ರಿಗೂ ಹಂಚೋದ್ರಾಗೆ ಐತಿ. ಲೇ ಅಮ್ಮಯ್ಯ, ರೊಟ್ಟಿ ತಿರುವಾಕೆ ಯಾಕ ಮಾಡ್ತಿದ್ಯಾ? ಸರಿ ಕಣತ್ತೆ. ಮತ್ತೆ ಯೋನೇ ಪಾತಿ ಸಮಾಚಾರ? ಅರೆ ಏನ್ಗೆ ಸಮಾಚಾರಗೆ ಹೇಳೋದು ಬಿಡಿ ಅಜ್ಜಿ. ನಮ್ದಕ್ಕೆ ಯಾವ್ದಕ್ಕೆ ಸಮಾಚಾರಗೆ ಇಲ್ಲ. ನಿಮ್ದಕ್ಕೆ ಸಮಾಚಾರಗೆ ಇದ್ರೆ ಹೇಳಿ ಕೇಳೋಣ. ಅಯ್ಯ, ನಮ್ದಿನ್ಯಾವ ಸಮಾಚಾರ ತರ್ತಿಗೆ? ಇದೆಯ ಅಡುಗೆ ಮಾಡ್ಕೊಳೋದು, ಉಣ್ಣೋದು, ಬೇಸೋದು, ತೊಳೆಯೋದು, ಮನೆ ಬದುಕು ಮಾಡೋದು, ಹೊಲ ಬದುಕು ಮಾಡೋದು, ಇವೆಯಲ್ಲ. ಇನ್ನೇನು ಹೇಳ್ತೇನೋ ಅಂತ ಸಮಾಚಾರಗಳು ಏನಿಲ್ಲ. ಅರೇ, ನಮ್ದಕ್ಕೆ ಅಷ್ಟೇಗೆ ಆಗ್ಬಿಟ್ಟಿದೆ ಬಿಡಿ ಅಜ್ಜಿ. ನಮ್ದಕ್ಕೆ ಬೆಳಗ್ಗೆ ಎದ್ಬಿಟ್ರೆ ಅಡ್ಗೆಗೆ ಮಾಡೋದು, ಪಾತ್ರೆಗೆ ತೊಳೆಯೋದು, ಬಟ್ಟೆಗೆ ತೊಳೆಯೋದು, ಮತ್ತೆ ಮಧ್ಯಾಹ್ನಗೆ ಅದೇ ಕೆಲಸಕ್ಕೆ ಮಾಡೋದು, ಮತ್ತೆ ರಾತ್ರಿಗೆ ಅದೇ ಕೆಲಸಕ್ಕೆ ಮಾಡೋದು. ದಿನಿಗೆ ಇದೇ ಕೆಲಸಕ್ಕೆ ಮಾಡಿ ಬೇಜಾರಿಗೆ ಬಂದ್ಬಿಟ್ಟಿದೆ ನೋಡಿ. ಇನ್ನೇನ್ ತಗಮತ್ತೆ, ಹೆಂಗಸ್ರು ಬದುಕಿ ಆಟ. ಅರೆ ಅಜ್ಜಿ, ಇದು ಯಾರಿಗೆ ಮಾಡಿರೋದು ಅಂತಾಗೆ ಗೊತ್ತಾಗ್ತಿಲ್ಲ. ದಿನನಿತ್ಯ ಮಾಡಿದ್ದ ಕೆಲಸಕ್ಕೆ ಮಾಡ್ಬೇಕು ನೋಡಿ. ಈ ಕೆಲಸಕ್ಕೆ ಮಾಡಿ ನಮ್ಗೆ ಬೇಜಾರಿಗೆ ಬಂದ್ಬಿಟ್ಟಿದೆ. ಒಂದು ದಿನಗೆ ನಮ್ಗೆ ಫ್ರೀಗೇನೆ ಇಲ್ಲ. ಡೈಲಿ ಕೆಲಸಕ್ಕೆ ಮಾಡ್ಬೇಕು. ಕಣಪಾತಿ, ನನಗೂ ಅಷ್ಟೇಯ. ಈ ಕೆಲಸ ಮಾಡಿ ಬೇಜಾರಾಗ್ಬಿಟ್ಟತೆ. ಬೆಳಕಾದ್ರೆ ಸಾಕು, ಈ ಮನೆ ಬದುಕುಗಳು ಮಾಡಿ ಅರ್ಧ ಬೇಸತ್ತಂಗ ಆಗ್ಬಿಟ್ಟತ್ ನೋಡು. ಅರೆ ಸುಶೀಲಿಂದು ಅಕ್ಕ, ನಮ್ದಕ್ಕೆ ನಾವು ಮನೆಗೆ ಇರ್ತೀವಲ್ವಾ, ಎಷ್ಟು ಕೆಲಸಕ್ಕೆ ಮಾಡ್ತೀವಿ ಅಂತ ಹೊರಗೆ ಕೆಲಸಕ್ಕೆ ಮಾಡೋರಿಗೆ ಗೊತ್ತಿಗೆ ಆಗೋದಿಲ್ಲ ನೋಡಿ. ನಾವು ಎಷ್ಟು ಕೆಲಸಕ್ಕೆ ಮಾಡಿದ್ರು ಕೆಲಸಕ್ಕೆ ಏನಿದೆ ಮನೆಯಲ್ಲಿ ಅಂತ ಕಮೆಂಟ್ಗೆ ಮಾಡ್ತಾರೆ. ಇವ್ರದಕ್ಕೆ ಏನ್ಗೆ ಗೊತ್ತು ನಮ್ದಕ್ಕೆ ಮನೆಗೆ ಎಷ್ಟು ಕೆಲಸಕ್ಕೆ ಇರುತ್ತೆ ಅಂತ. ಕಣೆ ಪಾತಿ, ನಾವ್ ಆಟ ಬದುಕು ಮಾಡಿದ್ರು ಇವನ್ ಮಹಾ ಬದುಕು, ಮನೆಗಿದ್ದು ಮಾಡೋ ಬದುಕು ಅಂತ ಅಂತಾರೆ. ಅರೇ ಹೌದು ಸುಶೀಲಿಂದು ಅಕ್ಕ, ಅದಕ್ಕೆ ತುಂಬಾ ಬದುಕಿ ಮಾಡಕ್ಕೆ ಬೇಜಾರಿಗೆ ಬಂದ್ಬಿಟ್ಟಿದೆ. ಮಾಡಿದ್ರು ಅಂತಾರೆ, ಮಾಡದೆ ಇದ್ರು ಅಂತಾರೆ. ಅಯ್ಯೋ, ಸರಿಯಾಗಿ ಹೇಳಿದ್ರೆ ಬಿಡ್ರಿ ಅಮ್ಮಯ್ಯಾರ ನೀವು. ಮತ್ತೆ ಮನೆ ಏನ್ ಮಕ್ಕಳಾಗಿ ಮತ್ತೆ ಮನೆ ಬದುಕು ಮಾಡಿದ್ರೆ ಇನ್ನೇನ್ ಮತ್ತೆ ಟಿವಿ ನೋಡ್ಕೊಂಡ್ ಕುತ್ಕೊಂತೀರ ಹೋಗಿ. ಇದು ಒಳ್ಳೆ ಮನೆ ಬದುಕು ಮಾಡ್ಕೊಂಡು ಹೋಗಕ್ಕೆ ಬೇಸತ್ತು ಹೋಗಿದಾರಂತಿ. ನಾವು ಮೊದ್ಲಿಂದನೂ ಮಾಡ್ಕೊಂತ ಬಂದಿದೀವಿ. ವಯಸ್ಸಾದ್ರೆ ಇನ್ನು ಮಾಡ್ತಾನೆ ಇದೀವಿ. ನಾವು ಮಾಡ್ತಿಲ್ಲವೇ? ಅರೆ ಅಜ್ಜಿ, ನಿಮ್ದು ಬಾಡಿ ಐರನ್ ಬಾಡಿಗೆ ಇದೆ. ನಿಮ್ದಕ್ಕೆ ತುಂಬಾ ಶಕ್ತಿಗೆ ಇದೆ. ನಮ್ದಕ್ಕೆ ಹಾಗಲ್ಲ. ನಮ್ದಕ್ಕೆ ಈಗಿನ ಬಾಡಿಗೆ ಶಕ್ತಿಗೆ ಇಲ್ಲ ನೋಡಿ. ಒಂದು ಕೆಲಸಕ್ಕೆ ಮಾಡಿದ್ರೆ ಸಾಕು, ಕೈಗಾಲ್ಗೆ ತುಂಬಾ ನೋವಿಗೆ ಬಂದ್ಬಿಡುತ್ತೆ. ಹೇಗೆ ಮಾಡೋದು? ದಿನನಿತ್ಯ ಅದೇ ನೋವಲ್ಲೇ ಕೆಲಸ ಮಾಡ್ಕೊಂಡು ತುಂಬಾ ಬೇಸತ್ತಿಗೆ ಬಂದ್ಬಿಟ್ಟಿದೆ. ನಿಮ್ದಕ್ಕೆ ನೋಡಿ ಎಷ್ಟು ಗಟ್ಟಿಗೆ ಇದ್ದೀರಾ. ಆಗಿಂದಾನು ಕೆಲಸ ಬಂದು ಇವಾಗಿಂದಾನು ತುಂಬಾ ಗಟ್ಟಿಗೆ ಇದ್ದೀರಾ. ಅದಕ್ಕೆ ನಿಮ್ದು ಹಳೆ ಕಾಲದ ಐರನ್ ಬಾಡಿಗೆ ಇದೆ ಅಜ್ಜಿ. ಅಯ್ಯೋ ನಮ್ಮವನೇ, ನಾನು ಮಾಡಿ ಕೈ ಕಾಲು ಸಾವುದೆಲ್ಲ ಹೋಗಿರೋ ಕಣೆ. ಇನ್ನು ಯಾವ ಶಕ್ತಿ ತತ್ತಿ? ಅವಾಗ ಗೊತ್ತುಮುಟ್ಟಾಗಿದ್ವಿ, ಮಾಡಿದ್ವಿ. ಈಗ ಮತ್ತಿನ್ನೇನು ಕೂತ್ಕೊಂಡ್ಲಾರ್ದ ಮತ್ತೆ ಮಾಡ್ತೀವಿ ಆಟೆಯ. ಅರೆ ಅಜ್ಜಿ, ನಾನು ಅದೇ ಹೇಳಿದ್ದು, ನಿಮ್ದಕ್ಕೆ ತುಂಬಾ ಶಕ್ತಿಗೆ ಇದೆ ನೋಡಿ. ಇನ್ನು ಹೇಗೆ ಕೆಲಸಕ್ಕೆ ಮಾಡ್ತೀರಾ ಹುಡುಗಿ ತರ? ಯೋನ
ಕೂತ್ಕೊಂಡ್ಲಾರ್ದ ಮತ್ತೆ ಮಾಡ್ತಾಟೆ. ಅರೆ ಅಜ್ಜಿ, ನೀವ್ ಯಾವತ್ತಿದ್ರು ಸ್ಟಾಂಗೆ ಬಿಡಿ. ಏನ್ ಸ್ಟಾಂಗೋ ಪಾಂಗೋ ಬಿಡು. ಏನ್ ಸುಶೀಲಿಂದು ಅಕ್ಕ, ರೊಟ್ಟಿಗೆ ಏನ್ಗೆ ಪಲ್ಯಗೆ ಮಾಡಿದೀರಾ? ಪಾತಿ, ನಮ್ಮ ಹಿತ್ತಾಗೆ ಸೋರೆಕಾಯಿ ಬಿಟ್ಟಿದ್ದು ಕಣೆ, ಸೋರೆಕಾಯಿ ಪಲ್ಯ ಮಾಡಿದೀನಿ. ಅದು ಐತಿ. ಈಗ ಒಂದು 4-5 ಥರದ ಪುಡಿ ಚಟ್ನಿ ಮಾಡಿರೋಣ ಅಂತ ಎಲ್ಲ ಜೋಡಿಸ್ಕೊಂಡಿನಿ. ಅದನ್ನು ಮಾಡಿ ಇಡ್ಬೇಕು. ಅರೇ, ಸೋರೆಕಾಯಿ ಪಲ್ಯಗೆ ಮಾಡಿದಿರಿ? ಅರೆ ಅರೆ, ತುಂಬಾ ರುಚಿಗೆ ಇರುತ್ತೆ. ನಮ್ದಕ್ಕೆ ಸ್ವಲ್ಪ ಹಾಗೆ ಬಾಗ್ಸ್ಗೆ ಹಾಕೊಟ್ಬಿಡಿ. ಸೋರೆಕಾಯಿ ಪಲ್ಯ ಅಂದ್ರೆ ನಮ್ದಕ್ಕೆ ತುಂಬಾಗೆ ಇಷ್ಟ ನೋಡಿ. ನಂಗೆ ನಮ್ದಕ್ಕೆ ಸೋರೆಕಾಯಿ ಪಲ್ಯ ಟೇಸ್ಟ್ಗೆ ಗೊತ್ತಿರ್ಲಿಲ್ಲ. ನಮ್ದಕ್ಕೆ ಮೊನ್ನೆ ಟೇಸ್ಟ್ಗೆ ಗೊತ್ತಾಯ್ತು. ಇವಳೇನ್ ಪಾತಿ ಮಾತಾಡ್ಸ್ಕೊಂಡು ಹೋಗಕ್ ಬಂದಾಳ ಏನು? ಮಾಡಿರೋ ಅಡ್ಗೆನ ಬಾಕ್ಸಿ ತುಂಬಿಸ್ಕೊಂಡು ಹೋಗಕ್ ಬಂದಾಳ. ಅರೆ ಸುಶೀಲಿಂದು ಅಕ್ಕ, ಏನ್ಗೆ ಯೋಚನೆ ಮಾಡ್ತಿದ್ದೀರಾ? ನಿಮ್ದಕ್ಕೆ ಸೋರೆಕಾಯಿ ಪಲ್ಯಗೆ ರುಚಿಗೆ ಬಂತು ಅಂತ ಕೇಳಲೇ ಇಲ್ಲ. ಕಣೆ ಪಾತಿ, ಅದ್ನೇ ಕೇಳೋಣ ಅಂತ ಬಂದೆ. ಇವನ್ ನೀನೇ ಮಾಡ್ಕೊಂಡಿದ್ದೆ ಸೋರೆಕಾಯಿ ಪಲ್ಯನ ರುಚಿ ಬರಕ್ಕೆ? ಇವನ್ ಯಾರು ಕೊಟ್ಟಿದ್ರ? ಅರೆ ಸುಶೀಲಿಂದ ಅಕ್ಕ, ನಮ್ದಕ್ಕೆ ಸೋರೆಕಾಯಿ ಪಲ್ಯಗೆ ಮಾಡಿರ್ಲಿಲ್ಲ. ನಮ್ದಕ್ಕೆ ಪಕ್ಕದಾಗೆ ಪಾರಿಂದು ಅಕ್ಕ ಇದಾರೆ ನೋಡಿ, ಅವ್ರದಕ್ಕೆ ಸಬ್ಜಿಗೆ ಮಾಡಿದ್ರು. ಅದು ಏನದು ಸೋರೆಕಾಯಿ ಪಲ್ಯಗೆ ಮಾಡಿದ್ರು. ಆ ಸೋರೆಕಾಯಿ ಪಲ್ಯಗೆ ನಂಗೆ ಸ್ವಲ್ಪಗೆ ಟೇಸ್ಟ್ಗೆ ನೋಡು ಅಂತ ಕೊಟ್ಟಿದ್ರು. ತುಂಬಾ ರುಚಿಗೆ ಇತ್ತು ನೋಡಿ. ಅವತ್ತಿನ ಸೋರೆಕಾಯಿ ಪಲ್ಯಗೆ ಅಂದ್ರೆ ನಂಗೆ ತುಂಬಾಗೆ ಇಷ್ಟ ಆಗ್ಬಿಟ್ಟಿದೆ ನೋಡಿ. ಹೌದಾ? ಪಾರಿ ಸೋರೆಕಾಯಿ ಪಲ್ಯ ಮಾಡಿದ್ಲಾ? ಯಾಕೋ ಅಪರೂಪಕ್ಕೆ ಸೋರೆಕಾಯಿ ಕೊಂಡ್ಕೊಂಡು ಪಲ್ಯ ಮಾಡಿದ ಕಣೆ. ಅರೆ ಅಜ್ಜಿ, ಪಾರಿಂದು ಅಕ್ಕ ಯಾವತ್ತಾದ್ರೂ ತರಕಾರಿಗೆ ಕೊಂಡ್ಕೊಂಡ್ಬಿಟ್ಟು ಅಡ್ಗೆಗೆ ಮಾಡಿದಾರಾ? ಇಲ್ಲ ಇಲ್ಲ, ಅವ್ರದಕ್ಕೆ ಯಾರಿಗೋ ಕೊಟ್ರಂತೆ ಸೋರೆಕಾಯಿ. ಸೋರೆಕಾಯಿ ತುಂಬಾ ಉದ್ದಾಗೆ ಇತ್ತು, ದಪ್ಪಾಗೆ ಇತ್ತು ನೋಡಿ. ತುಂಬಾ ಸೋರೆಕಾಯಿಗೆ ತಂದ್ಬಿಟ್ಟಿದ್ರು. ತಂದ್ಬಿಟ್ಟು ಪಲ್ಯಗೆ ಮಾಡಿದ್ರಂತೆ. ಯಾರಿಗೋ ಕೊಟ್ಬಿಟ್ರು ನಮ್ಗೆ ಅಂತ ಹೇಳಿದ್ರು. ಆಕಿಗೆ ಯಾರು ಕೊಟ್ರಂತೆ ಸೋರೆಕಾಯ? ಅನಾಡಿ ಸೋರೆಕಾಯಿ ಯಾರು ಕೊಟ್ರಂತೆ? ಹಂಗೆ ಯಾರು ಕೊಡಕ್ಕಿಲ್ಲಲ್ಲ ನಮ್ಮೂರಾಗೆ. ನಮ್ಮೂರಾಗ ಮತ್ತೆ ಯಾರು ಸೋರೆಕಾಯಿನೂ ಹಾಕಿಲ್ಲ. ಅದು ಎಲ್ಲಿಂದ ತಗೊಂಬಂದ್ಲ ಏನೋ. ನನಗೆ ಯಾಕೋ ಅನುಮಾನ ಬರ್ತೈತಿ. ಪಾರಿ ಕೊಂಡ್ಕೊಂಡಂತೂ ಸೋರೆಕಾಯಿ ತಿಂದಿರಲ್ಲ, ಇಲ್ಲಿ ಯಾರು ಆಕಿಗೆ ಸೋರೆಕಾಯಿನೂ ಕೊಟ್ಟಿರಲ್ಲ. ಯಾಕಂದ್ರೆ ಯಾರು ಒಳ್ಳೆ ಸೋರೆಕಾಯಿ ಹಾಕಿಲ್ಲ. ನಮ್ಮನೆ ಇತ್ಲಾಗೇನೆ ಹಾಕಿದ್ ನಾನು. ಓಹೋ ಹೋ ಹೋ, ಈಗ ನೆನಪು ಬರ್ತೈತಿ. ಅವತ್ತು ಮನೆ ಇತ್ಲಾಗ ಸೋರೆಕಾಯಿ ಕೀಳಕರ ಮಧ್ಯದಾಗಿರೋ ಒಂದು 5 ಸೋರೆಕಾಯಿ ಯಾರ ಕಿತ್ಕೊಂಡು ಹೋದಂಗಿತ್ತು. ಅವತ್ತೇ ಅಲ್ಲಿಗೆ ಅನ್ಕಂಡು ಯಾರ ಕಿತ್ತಾರಲ್ಲ ಅಂತಂದು ಸುಮ್ಮನಾದೆ. ದನಗಿನ ಏನು ತಿಂದಿರ್ಬೇಕು ಬಿಡು ಅಂತಂದು. ಓ, ಇಲ್ಲಿ ದೊಡ್ಡ ದನನೇ ಯಾಕೆ ಕಿತ್ತತಿ ಅಂತ ಗೊತ್ತಾಗ್ಲಿಲ್ಲ ಬಿಡು. ಈಗ ಗೊತ್ತಾಗ್ತೈತಿ ಅಲ್ಲಿ ಕಿತ್ತಿರೋದು ಪಾರಿನೇ ಅಂತಂದು. ಅರೇ, ನಮ್ದಕ್ಕೆ ಏನ್ಗೆ ಗೊತ್ತಿಲ್ಲ ಅಜ್ಜಿ. ಪಾರಿಂದು ಅಕ್ಕ ಪಲ್ಯಗೆ ಕೊಟ್ರು, ನಾನು ಟೇಸ್ಟ್ಗೆ ನೋಡಿದೆ ಅಷ್ಟೇ. ನಮ್ದಕ್ಕೆ ತುಂಬಾ ಇಷ್ಟ ಆಗಿ ಆಗ್ಬಿಡ್ತು. ಅತ್ತೆ, ಯೋನಿ ಅಮ್ಮಯ್ಯ, ಅದೇ ಕಣತೆ, ಅವತ್ತು ಇತ್ಲಾಗೆ ಸೋರೆಕಾಯಿ ಅರಿಬೇಕಾದ್ರೆ ಮಧ್ಯೆ ಇರೋ ಸೋರೆಕಾಯಿಗಳನ್ನ ಯಾರ ಕಿತ್ತಿದಾರೆ ಅಂತ ನಾನು ಹೇಳಿಲ್ವೇ ನಿನಗೆ? ಕಣೆ ಅಮ್ಮಯ್ಯ, ಅವತ್ತೇ ಹೇಳ್ದಲ್ಲ ಯಾವ ದನಗಿನ ತಿಂದಿರ್ಬೇಕು ಬಿಡು ಅಂತಂದು. ಅಯ್ಯೋ ಅತ್ತೆ, ನನಗೀಗ ಅನಿಸ್ತೈತೆ ದನಗಿನ ಯಾವ ತಿಂದಿರಕ್ಕಿಲ್ಲ. ದನ ತಿಂದ್ರೆ ಬಳ್ಳಿ ಎಲ್ಲ ಹಾಳು ಮಾಡಿಡ್ತಿದ್ವು. ಅಲ್ಲಿ ಬಳ್ಳಿನೂ ಹಾಳಾಗಿಲ್ಲ, ಏನೂ ಆಗಿಲ್ಲ, ಹಂಗೆ ಕಿತ್ತದಂಗಿದ್ವು. ನನಗೀಗ ಗೊತ್ತಾಗ್ತೈತೆ ಈ ಕೆಲಸ ಮಾಡಿರೋದು ಆ ಪಾರಿನೆಯ. ಯೋನೇ ಹೇಳ್ತಿದ್ಯಾ ಅಮ್ಮಯ್ಯ? ಪಾರಿ ಕಿತ್ಕೊಂಡು ಹೋಗಿದ್ದಾಳೆ ಅಂತೀಯ? ಕಣತೆ, ಮತ್ತೆ ಇನ್ಯಾರ ಅಕ್ಕಿಗೆ ನಮ್ಮೂರ ಸೋರೆಕಾಯಿ ಕೊಡಕ್ ಹೋಗ್ತಾರೆ? ಹಂಗ್ ನೋಡ್ಕೊಂಡ್ರೆ ನಮ್ಮೂರಾಗ ಯಾರು ಹಾಕಿರ್ಲಿಲ್ಲ ಸೋರೆಕಾಯಿ, ನಾನೊಬ್ಳೆ ಇತ್ಲಾಗ ಹಾಕಿದ್ದು. ಮತ್ತೆ ಅಕ್ಕಿನ ಕೊಂಡ್ಕೊಂಡು ತಿನ್ನಾಳೆಯ? ಅದ್ ಯಾರು ಸೋರೆಕಾಯಿ ಮಾರಕ್ ಬಂದಾರ ಹೇಳು? ಸಂತೆಗೂ ಹೋಗಿ ಕೊಂಡ್ಕೊಂಡು ತಿಂದಾಳಲ್ಲ. ಯಾವ ಹೊಲ್ತವನು ಹಾಕಿಲ್ಲ, ಮಂತೆ ಅವನಿಲ್ಲ, ನಾನೇ ಹಾಕಿದ್ದು. ಮತ್ತೆ ನಮ್ಮವೇ ಕಾಣ್ತಿಲ್ಲ ಅಂದ್ಮೇಲೆ ಮತ್ತೆ ಆಕಿ ಕೈ ಚಳಕಂಡು ನೆಡ್ಸಿದಾಳೆ ಅಂತಾನೆ. ಅರೆ 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 ಅರೆ, ಪಾರಿಂದು ಅಕ್ಕ ಇಂಥ ಕೆಲಸ ಹೇಗೆ ಮಾಡಿದ್ದಾರೆ? ಅಲ್ಕನೆ ಪಾತಿ, ಅಕ್ಕಿ ಅಂತ ಕೆಲಸ ಮಾಡಿದ್ರೆ ನೀನ್ ಯಾಕೆ ಹಿಂಗಪ್ತೀಯ? ಅರೆ ಅಜ್ಜಿ, ನಿಮ್ದಕ್ಕೆ ಹೇಳ್ತಾ ಇರ್ತೀರಿ ಅಲ್ವಾ, ಕದ್ದು ತಿಂದ್ರೆ ರುಚಿಗೆ ಜಾಸ್ತಿಗೆ ಇರುತ್ತೆ ಅಂತಂದು. ಅದಕ್ಕೆ ನಂಗೆ ಸೋರೆಕಾಯಿ ಪಲ್ಯ ತುಂಬಾ ರುಚಿಗೆ ಆಯ್ತು. ಅದಕ್ಕೆ ನೋಡಿ ಪಾರಿಂದು ಅಕ್ಕ ಸೋರೆಕಾಯಿ ಕದ್ದು ಬಿಟ್ಟು ಪಲ್ಯಗೆ ಮಾಡಿದ್ರು ನೋಡಿ, ಅದಕ್ಕೆ ತುಂಬಾ ರುಚಿಗೆ ಬಂದ್ಬಿಟ್ಟಿದೆ. ಎಲೆ ಪಾರಿ, ಎಂತ ಕೆಲಸ ಮಾಡಿದಳು ನೋಡು. ನಾನೇನ್ ಮಂತೆವ್ ಬಂದು ಕೇಳಿದ್ರೆ ಕೊಡಲ್ಲ ಅಂತಿದ್ದೆ. 1-2 ಸೋರೆಕಾಯಿ ಕೊಡಜ್ಜಿ ಹಾಸಂದೋದವಿ ಅಂದ್ರೆ ಕಿತ್ ನಾನೇ ಕೊಡ್ತಿದ್ದೆ. ಇಂಥ ಬದುಕು ಯಾಕೆ ಮಾಡಿದ್ಲು? ಕಳ್ತನ ಮಾಡೋ ಬದುಕ ಹಿಂಗೆಲ್ಲ ಮಾಡ್ಬಾರ್ದು ತೆಗಿ. ನಾವು ಕೊಡರಿ ಇದ್ದಾಗ ಈ ತರ ಎಲ್ಲ ಮಾಡಿದ್ವಿ ಏನ್ ಅನ್ಸ್ಕೊಂತದ? ನಾನ್ ಯಾವತ್ತೂ ಏನ್ ಕೇಳಿದ್ರು ಆಕಿ ಇಲ್ಲ ಅಂತ ಹೇಳಿಲ್ಲ.
ಎಲ್ಲದನ್ನು ಕೊಟ್ಟುದಿ. ನನ್ ಮನೆಗೆ ಇಂತ ಕೆಲಸ ಮಾಡಿದಳಲ್ಲ ಅಕ್ಕಿ. ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಕ್ಕಿ ಬಗ್ಗೆ, ಅಕ್ಕಿ ನೊಂಬಡ ಕಣತೆ, ಕೇಳಿದ್ದೆಲ್ಲ ಕೊಡ್ಬೇಡ ಅಂತಂದು. ನೀನೆಲ್ಲ ನನ್ ಮಾತು ಕೇಳ್ತಿ ಹೇಳು? ಅಕ್ಕಿ ಯೋನೇ ಕೇಳಕ್ ಬಂದ್ರು ಇಲ್ದ ಅಂದಂಗ್ ಕೊಡ್ತೀಯ ನೋಡೀಗ. ಎಂತ ಬದುಕು ಮಾಡಿದಾಳೆ ಅಂತಂದು. ಕೇಳ್ದಲೆ ಅಕ್ಕಿದೆ ಆಗ್ಬಿಟ್ಟತಿ ಅಂದಂಗ್ ಕಿತ್ಕೊಂಡ್ ಹೋಗಿದ್ದಾಳೆ. ಯೋನ್ ಮಾಡೇನಿ ಅಮ್ಮಯ್ಯ ನಾನು. ಯೋನ ಮತ್ ಅಜ್ಜಿ ಕೊಡಜ್ಜಿ ಅಂತ ಬರ್ತಾಳೆ, ಮತ್ತೆ ಇಲ್ಲ ಅನ್ನಕತ್ತ ಅಂತಂದ್ ಮತ್ ಕೊಡ್ತೀನಿ. ನನಗೆ ಯಾರಿಗೂ ಯಾವ್ದಕ್ಕೂ ಇಲ್ಲ ಅನ್ನಂಗ್ ಆಗಲ್ಲ. ನನ್ ಸ್ವಭಾವನೇ ಆಟು. ಹಂಗಾಗಿ ಯೋನ್ ಕೇಳಿದ್ರೆ ಕೊಟ್ಟಿದ್ದೆ. ಈಗ ಹಿಂಗ್ ಮಾಡ್ತಾಳೆ ಅಂತ ನನ್ಗೇನ್ ಗೊತ್ತಿತ್ತು. ಆದ್ರೂ ನಾನಿದ್ ಬಿಡಕ್ಕಿಲ್ಲ, ಕೇಳ್ತೀನಿ ತಡಿ. ಅದ್ ಯೋನು ಕೇಳಿದ್ರೆ ಕೊಡಲ್ಲ ಅಂತಿದ್ದೀನಿ ನಾನು. ಇದ್ಯಾಕಂಗ್ ಕಿತ್ಕೊಂಡ್ ಹೋಗಿದ್ಯಾ ಅಂತ ಕೇಳ್ತೀನಿ ತಡಿ. ನೀನ್ ಕೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾಳೆ. ನಾನೇ ಕಿತ್ಕೊಂಡ್ ಹೋಗಿದ್ದು ಅಂತಂದು. ಅಕ್ಕಿ ಆಟ ಒಪ್ಕೊಂಡಳು. ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳಳು. ಇಲ್ ಕಣದಿ ನಂಗೆ ಕೊಂಡ್ಕೊಂಬಂದ್ ತಿಂದಿ ಅಂತ ಹೇಳ್ತಾಳೆ ನೋಡಕ್ಕಿ. ಹೋಗ್ ಬೇಕಿದ್ರೆ ಕೇಳು. ಹೌದೇನು ನೋಡ್ತೀನಿ ತಡಿ ಯೋನ್ ಹೇಳ್ತಾಳೆ ಅಂತಂದು. ಹಂಗ ಯೋನೆಲ್ಲ ಸುಳ್ಳು ಹೇಳಿ ಆಮೇಲೆ ಇನ್ನೊಂದ್ ಕಿಲ ಬರ್ತಾಳಲ್ಲ ಅಜ್ಜಿ ಏನಾದ್ರೂ ಕೊಡಜ್ಜಿ ಅಂತಂದು. ಆವಾಗ ಐತಿ. ಅಯ್ಯ ಅಕ್ಕಿ ಹಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಕ್ಕಿಲ್ಲ. ಅಕ್ಕಿ ಹತ್ರ ಉಪಾಯವಾಗಿ ಬಾಯ್ ಬಿಡಿಸ್ಬೇಕು. ಅರೇ ಹೌದು ಸುಶೀಲಿಂದು ಅಕ್ಕ, ನಿಮ್ದಕ್ಕೆ ಸರಿಯಾಗಿ ಹೇಳಿದ್ರಿ. ನಾವು ಪಾರಿಂದು ಅಕ್ಕಗೆ ಹುಷಾರ್ಗೆ ಕೇಳಿ ಬಾಯಿಗೆ ಬಿಡಿಸ್ಬೇಕು. ನಾನು ಪಾರಿಂದ ಅಕ್ಕಗೆ ಅವತ್ತು ಪಲ್ಯಗೆ ಕೊಟ್ಟಿದ್ರಲ್ಲ, ಸೋರೆಕಾಯಿ ಪಲ್ಯಗೆ ತುಂಬಾ ರುಚಿಯಾಗಿ ಇತ್ತು. ಎಲ್ಲಿಂದ ತಗೊಂಡ್ಗೆ ಬಂದ್ರಿ? ನಮ್ದಕ್ಕೆ ಸ್ವಲ್ಪಗೆ ಹೇಳಿ, ನಮ್ದಕ್ಕೆ ನಾವು ತಗೊಂಡ್ಗೆ ಬರ್ತೀವಿ ಅಂತ ಕೇಳ್ತೀನಿ. ಕಣೆ ಪಾತಿ, ಸರಿಯಾಗಿ ಹೇಳಿದೆ. ಹಂಗೆ ಮಾಡು. ಅವ ತಗೊಂಬಂದ್ ತಿಂದೆಲ್ಲ ಕೊಟ್ಟಿದ್ದೆಲ್ಲ ಎಲ್ಲಿಂದ ತಗೊಂಬಂದಿ ಅಂತ ಕೇಳು ನೋಡೋಣ ಇವನಂತಾಳೆ. ಆಮೇಲೆ ಗೊತ್ತಾಗತ್ತೆ ಇವನಂತಾಳೆ ಅಂತಂದು. ಅವಳಿಗೆ ಯಾರಿಗ ಉತ್ತರ ಕೊಟ್ರು ಒಂದೇ ಉತ್ತರನೇ ಕೊಡೋದ್ ತಗ. ಕೊಂಡ್ಕೊಂಬಂದಿನಿ ಅಂತ ನಿಂಗೆ ಹೇಳ್ತಾಳಕ್ಕಿ. ಆಕಿ ಯಾವತ್ತು ತಪ್ಪನ್ನು ಒಪ್ಕೊಳ್ಳಕ್ಕೆ ಇಲ್ಲ. ಗೊತ್ತಾಗತ್ತಾಗ. ಹಂಗೇನಾದ್ರು ಸುಳ್ಳು ಹೇಳಿದ್ರಂದ್ರೆ ನಮ್ಮಿತ್ತವೇ ಕಿತ್ಕೊಂಡ್ ಹೋಗಿರೋದು ಅಂತಂದು. ಇವನ ಕಣೆ ಪಾತಿ, ಒಂದಿಟ್ಟು ಹುಷಾರ ಕೇಳು. ಬಾರಿ ಯಾಮಾರ್ಸದ್ ಜಾಸ್ತಿ ಆಕಿ. ಅರೇ ನನ್ಗೆ ಬಿಡಿ, ನಾನ್ಗೆ ನೋಡ್ಕೊಂತೀನಿ. ನಮ್ದಕ್ಕೆ ತುಂಬಾ ಉಪಾಯಿಗೆ ಮಾಡಿ ಬಾಯಿಗೆ ಬಿಡಿಸ್ತೀವಿ ಬಿಡಿ. ನೋಡ್ ಅದ್ ಹೆಂಗ್ ಬಾಯಿ ಬಿಡಿಸ್ತೀಯನ? ಬಾಯಿ ಬಿಡ್ತಾಳೋ ಇಲ್ಲ ನಿನ್ ಬಾಯಿನೇ ಮುಚ್ಚಿಸ್ತಾಳೋ? ಅರೆ ಅಜ್ಜಿ, ಪಾತಿಮಾಂದು ಬಾಯಿಗೆ ಯಾರಿಗೂ ಮುಜ್ಜೋಗೆ ಆಗೋದಿಲ್ಲ. ನಮ್ದಕ್ಕೆ ನಾವು ಮುಜ್ಜೋಗೆ ಬಂದ್ರೆ ಅವ್ರದಕ್ಕೆ ಬಾಯಿಗೆ ನಮ್ದಕ್ಕೆ ಮುಜ್ಜಿಗೆ ಬಿಡ್ತಾರೆ. ಒಟ್ನಲ್ಲಿ ಅವಳ ಬಾಯಿಗೆ ಏನ್ ಹೇಳ್ತಾಳ ಅಂತ ಕೇಳ್ಬೇಕು.